ಜ್ಯೋತಿ ಮಾತೆ, ನೀನ್ ಎಲ್ರಿಗೂ ತಾಯಿ. ನಿನ್ ಮಕ್ಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀಯ. ನನ್ ಸಕ್ಕುನ ನೀನು ಜೋಪಾನವಾಗಿ ನೋಡ್ಕೋಬೇಕು. ಅವಳು ಯಾವಾಗ್ಲೂ ಸಂತೋಷವಾಗಿರ್ಬೇಕು. ಅತ್ತೆ ಮನೇಲಿ ಎಲ್ರಿಗೂ ಮುದ್ದಿನ ಮಗಳಾಗ್ಬೇಕು. ಜ್ಯೋತಿ ಮಾತೆ, ನೀನೇ ನಮ್ ಸಕ್ಕುನ್ ಕಾಪಾಡ್ಬೇಕು. ದೀಪ ಹಚ್ಚಿದ ತಕ್ಷಣ ಹೂರ್ಣನ್ ತಿನ್ನಕ್ಕೆ ಆತರ ಪಡ್ತಾ ಇದ್ಲು. ದೀಪ ಆರೋವರೆಗೂ ಸುಮ್ನೆ ಇರು ಅಂದ್ರೆ ಕೇಳ್ತಾನೆ ಇರ್ಲಿಲ್ಲ. ನನ್ ಸುತ್ತ ತಿರ್ಗಾಡ್ತಾ ತುಂಟಾಟ ಮಾಡ್ತಿದ್ಲು. ಹೌದು ಉಮಾ, ಹೌದು. ಸಕ್ಕು ಅತ್ತೆ ಮನೇಲಿ ಹೀಗ್ ಮಾಡಿದ್ರೆ ಅವ್ರು ಖಂಡಿತ ಬೈದಿರ್ತಾರೆ. ಇಷ್ಟೊತ್ತಿಗಾಗ್ಲೇ ಅವ್ರಲ್ಲಿಗ್ ತಲುಪಿರ್ತಾರ? ಹಾ, ತಲುಪಿರ್ತಾನೆ. ಶಿವಪ್ಪನ್ ನೋಡಿದ ತಕ್ಷಣನೇ ಸಕ್ಕು ಕುಣಿದು ಕುಪ್ಪಳಿಸಿರ್ತಾಳೆ. ಸಕ್ಕು ನೋಡಿ ಎಷ್ಟು ದಿನ ಆಯ್ತು, ಆ ನೆನ್ಪು ನನ್ ಕಣ್ಮುಂದೆನೇ ಇದೆ. ಸಕ್ಕು ಇಲ್ಲಿಗ್ ಬಂದ್ಲು ಅಂದ್ರೆ ನಮ್ ಮನೆ ತುಂಬಾ ಸಂಭ್ರಮ ಇರುತ್ತೆ ಅಲ್ವಾ? ವೈದ್ಯರು ಬರ್ತಾರೆ, ಅಭಯ ಬರ್ತಾಳೆ, ಜಿಬ್ರಿ ಬರ್ತಾಳೆ. ಹೌದು ಹೌದು. ಇವರೆಲ್ರಿಗಿಂತ ಮುಂಚೆ ಸರ್ರಂತ ಹಾರ್ಕೊಂಡು ಆ ಪಾಂಡು ಬರ್ತಾನೆ. ಅವ್ನ್ ಮದ್ವೆಗೂ ಬಂದಿಲ್ಲ, ಮದ್ವೆ ಆದ್ಮೇಲೂ ಕಾಣಿಸ್ಕೊಂಡಿಲ್ಲ. ಅವ್ನ್ ಆರಾಮಾಗೇ ಇರ್ತಾನಲ್ವಾ? ಇರ್ತಾನೆ. ಉಮಾ, ಜ್ಯೋತಿ ಮಾತೆಗೆ ಪೂಜೆ ಮಾಡಿದ್ಯಲ್ವಾ? ಅವಳು ಸಣ್ಣ ಮಕ್ಕಳನ್ನ ಕಾಪಾಡ್ತಾಳೆ. ನಾವೀಗ ಸಕ್ಕುಗೋಸ್ಕರ ಬೇಡ್ಕೊಂಡಿದೀವಿ. ಹಾಗೆ ಪಾಂಡುಗೋಸ್ಕರ ಮತ್ತೆ ಜಿಬ್ರಿಗೋಸ್ಕರ ಕೂಡ ಬೇಡ್ಕೊಳ್ಳೋಣ. ಇವನಿಗೆ ಬಿಡುಗಡೆ ಬೇಕಂತ ಬಿಟ್ಬಿಡೋಣ. ಇವನನ್ನ ಇಲಿಯಾಗಿ ಬದಲಾಯಿಸಿ ಕಾಡಲ್ಲಿ ಬಿಟ್ಬಿಡ್ತೀನಿ. ಏನಂತೀಯ? ಆಯ್ತು, ನೀವು ನನಗೆ ಏನ್ ಮಾಡಿದ್ರೂ ಪರವಾಗಿಲ್ಲ. ಇಲಿಯಾಗಿ ಬದಲಾಯಿಸಿ, ಬೇಕಂದ್ರೆ ಕೋತಿಯಾಗಿ ಬದಲಾಯಿಸಿ. ಆದ್ರೆ ಸಕ್ಕುಗ್ ಮಾತ್ರ ಯಾವುದೇ ಕಷ್ಟ ಕೊಡ್ಬೇಡಿ. ಅವಳನ್ನ ಬಿಟ್ಬೇಡಿ. ನಿನ್ ಸ್ನೇಹಿತೆ ಸಕ್ಕು ನನ್ನ ಹತ್ರ ಸಿಕ್ಕಾಕೊಂಡಿದ್ದಾಳೆ. ಅವಳು ನನ್ನ ಅಧೀನದಲ್ಲಿದ್ದಾಳೆ. ಅವಳಿಗೆ ಬಿಡುಗಡೆ ಇಲ್ಲ. ಮದುವೆ ಆಗಿದ್ ಮರುಕ್ಷಣನೇ ಅವಳು ನನಗ್ ಬಂದಿ ಆಗಿದ್ದಾಳೆ. ಅವ್ರ ಅತ್ತೆ ಕೊಡೋ ಹಿಂಸೆಗಳನ್ನ ತಡ್ಕೊಳಕ್ಕಾಗ್ದೆ ವಿಲ ಒದ್ದಾಡ್ತಾ ನಿನ್ ಸಕ್ಕು ಓಡೋಡ್ ಬಂದು ನನ್ ಕಾಲಕ್ ಬಿದ್ದು ಶರಣ ಆಗ್ತಾಳೆ. ಆಗ್ಲೇಬೇಕು. ಬೇಡ ಬೇಡ, ನೀವು ನನ್ನ ಏನ್ ಮಾಡು ಅಂದ್ರೂ ಮಾಡ್ತೀನಿ. ಏನ್ ಮಾಡ್ತೀಯೋ? ನೀನ್ ನನ್ಗೇನೋ ಸಹಾಯ ಮಾಡ್ತೀಯ? ನಿನ್ನ ಬಿಟ್ಬಿಡ್ತೀನಿ. ಇಲ್ಲಿಂದ ಹೊರಟೋಗು. ಆದ್ರೆ ಒಂದು ಷರತ್ತಿದೆ. ನೀನಿಲ್ಲಿಂದ ಆಚೆ ಹೋದ್ಮೇಲೆ ಈ ಆಶ್ರಮದಲ್ಲಿ ನಡೆದಿರೋ ವಿಷಯಗಳನ್ನ ಗುಡಿಲಿ ಯಾರಿಗೂ ಹೇಳ್ಬಾರ್ದು. ಅರ್ಥ ಆಯ್ತಾ? ಇಲ್ಲಿ ನಡೆಯೋ ವ್ಯವಹಾರಗಳ ಬಗ್ಗೆ ನೀನ್ ಯಾರಿಗೂ ಹೇಳ್ಬಾರ್ದು. ನೀನ್ ಯಾರಿಗಾದ್ರೂ ಹೇಳಿದ್ಯಾ ಅಂತ ನಮಗ್ ಗೊತ್ತಾದ್ರೆ ನೀನ್ ಸಕ್ಕು ಪ್ರಾಣನ ಯಾವುದೇ ಕಾರಣಕ್ಕೂ ಉಳಿಸಲ್ಲ. ಹುಷಾರ್. ದಯವಿಟ್ಟು ಸಕ್ಕು ಕಷ್ಟ ಕೊಡ್ಬೇಡಿ. ಅವಳಿಗೆ ಹೊಡಿಬೇಡಿ. ನಾನ್ ನಿಮ್ ಬಗ್ಗೆ ಯಾರಿಗೂ ಹೇಳಲ್ಲ. ಬುದ್ಧಿವಂತ ನೀನು. ಇನ್ನೊಂದು ವಿಷಯ, ನೀನ್ ಮೈನಿಗೆ ಹೋಗ್ಲೇಬಾರ್ದು. ಅದಷ್ಟೇ ಅಲ್ಲ, ನೀನ್ ಆ ಊರ್ನವ್ರ ಕಣ್ಣಿಗೆ ಬೀಳ್ಲೇಬಾರ್ದು. ನೋಡೋ, ಸಕ್ಕುಗ್ ಸಂಬಂಧಪಟ್ಟವ್ರು ಯಾರಾದ್ರೂ ಕಾಣಿಸಿದ್ರೆ ನೀನು ಮುಖ ತಿರುಗಿಸ್ಕೊಂಡು ದೂರ ಹೋಗ್ತಿರ್ಬೇಕು. ಅರ್ಥ ಆಯ್ತಾ? ನೀನ್ ಅವ್ರನ್ನ ಮಾತಾಡ್ಸಿದ್ರೆ ಸುಮ್ನಿರಲ್ಲ. ನೀನ್ ಅವ್ರ ಜೊತೆ ಮಾತಾಡಿದ್ಯಾ ಅಂತ ಗೊತ್ತಾದ್ರೆ ನಾನಿಲ್ಲಿ ನಿನ್ ಸಕ್ಕುನ ಸಾಯಿಸ್ತೀನಿ. ನನ್ ಕೈಲಾಗುತ್ತೆ. ನಾನೇ ಪರೀಕ್ಷೆಗೆ ಗೆದ್ರೆ ಅಮ್ಮನ, ಅಪ್ಪನ, ಅಜ್ಜಿನ ನೋಡ್ಬೋದು.
ನಡೀತಾ ಇದೆ ಇಲ್ಲಿ? ಅವಳ ಕೈಯಲ್ಲಿ ಆಗತ್ತಾ? ಪಾಪ ಸಕ್ಕುಗೆ ಹಿಂಸೆ ಕೊಡ್ತಾ ಇದಾರಲ್ಲ. ನಮ್ ದೇವ್ರಿಗೆ ನಮ್ ಬಾಬಾ ಅವ್ರಿಗೆ ಅವಮಾನ ಮಾಡ್ತೀಯ, ಅವ್ರ ಕಾಲ್ ಮುಟ್ಟಕ್ಕೆ ನಿರಾಕರಿಸ್ತೀಯ. ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ಇವತ್ತಿನಿಂದ ಸಕ್ಕುಗೆ ಉಳಿದಿರೋ ಊಟನ ಹಾಕಿ. ಕೇಳಿಸ್ಕೊತಿದ್ಯಾ ದಿಗು? ಯಾರಾದ್ರೂ ಇವಳ ಮೇಲೆ ಕನಿಕರ ಪಟ್ಟು ಇವಳಿಗೆ ಬಿಸಿ ಅನ್ನ ಹಾಕಿದ್ರೆ ನಾನು 3ನೇ ಕಣ್ಣು ತೆಗಿಬೇಕಾಗತ್ತೆ. ಅದನ್ನ ತಡ್ಕೊಳಕ್ ನಿಮ್ ಕೈಯಿಂದ ಆಗಲ್ಲ. ಇಲ್ಲ ಇಲ್ಲ, ನಾನು ಸಕ್ಕುಗೆ ಸಹಾಯ ಮಾಡಬಾರ್ದು. ಅಮ್ಮ ಯಾವಾಗ ಏನ್ ಮಾಡಿದ್ರು ಎಲ್ರೂ ಒಳ್ಳೇದಕ್ಕೆ ಮಾಡ್ತಾರೆ. ನೀನೇನ್ ಮಾಡ್ತಾ ಇದೀಯಾ? ಒಣ ಮೆಣಸಿನ್ಕಾಯಿಗಳನ್ನ ನುಣ್ಣಗೆ ಕುಟ್ಟಕ್ಕೆ ಹೇಳಿದ್ರು. ನನಗೆ ಪರೀಕ್ಷೆನ ಅತ್ತೆ ಕೊಟ್ಟಿದ್ದಾರೆ. ನಾನು ಈ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿದ್ದರೆ ನನ್ನನ್ನು ನಮ್ಮ ತವ್ರ ಮನೆಗೆ ಕಳಿಸ್ತೀನಿ ಅಂದರು. ಈಗ ನೀನ್ ಯಾಕೆ ನಗ್ತಾ ಇದೀಯಾ? ನಿನ್ ಪರಿಸ್ಥಿತಿ ನೋಡು ಹೇಗಿದೆ. ನಿನ್ ಕೈಯಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ. ಆ ಥರ ಏನಿಲ್ಲ. ನಾನೇನಾದರೂ ಅತ್ತೆ ಕೊಟ್ಟಿರೋ ಪರೀಕ್ಷೆಯಲ್ಲಿ ಗೆದ್ರೆ ನಮ್ಮ ಅಮ್ಮನ ಅಪ್ಪನ ನೋಡೋ ಅವಕಾಶ ಸಿಗುತ್ತೆ. ಅದನ್ ತಗೋ ಸಕ್ಕು. ಅದನ್ನೇನ್ ಮಾಡ್ಬೇಕು? ಯಾವಾಗ ನೋಡಿದ್ರು ಅಷ್ಟೇ ನಿನ್ ಕನ್ಸಲ್ಲೇ ಮುಳುಗಿ ತೇಲ್ತಾ ಇರ್ತೀಯ. ನಿನ್ನ ಆರೋಗ್ಯದ ಕಡೆನೂ ಗಮನ ಕೊಡು. ಖಾರ ಮೂಗೊಳಗೆ ಹೋಗಿದೆ, ಕಣ್ಗಳು ಕೆಂಪಾಗಿವೆ, ವಿಪರೀತ ಕೆಮ್ತಾ ಇದ್ಯಾ, ಪೆದ್ದಿ ತರ ನಗ್ತಾ ಇರ್ತೀಯ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ?